ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಶ್ರೀ ಪೋಪಟ್ರಾವ್ ಪವಾರ್. ಬಡತನವನ್ನೇ ಹೊದ್ದು ಮಲಗಿದ್ದ ಗ್ರಾಮವನ್ನು ಕೋಟ್ಯಾಧೀಶರ ಗ್ರಾಮವನ್ನಾಗಿಸಿದ ಕಾಯಕ ಯೋಗಿ. ಮಹಾರಾಷ್ಟ್ರದ ಅಹಿಲ್ಯನಗರ ಜಿಲ್ಲೆಯ ಹಿವರೆ ಬಜಾರ್ ಗ್ರಾಮದ ನಿವಾಸಿ. ಜೂನ್ 1, 1959ರಲ್ಲಿ ಜನಿಸಿದರು. ಎಂಕಾಂ ಪದವಿಯ ನಂತರ ಗ್ರಾಮದ ಸ್ಥಿತಿ ಕಂಡು ಮರಗಿ ಆಕರ್ಷಕ ಸಂಬಳದ ನೌಕರಿ, ಸೌಲಭ್ಯ ಹೊಂದಿದ ನಗರ ಜೀವನಕ್ಕೆ ಮನಸ್ಸು ಮಾಡದೆ ತನ್ನ ಊರಿನ ಉದ್ಧಾರಕ್ಕೆ ಕಟಿಬದ್ಧರಾದರು. ಬಡತನ, ಅಜ್ಞಾನ, ಬಾಲ್ಯ ವಿವಾಹ, ಮದ್ಯ ಸೇವನೆ ಹೀಗೆ ಸಮಸ್ಯೆಗಳ ಸರಮಾಲೆ. ಒಂದು ಬಾಟಲಿ ಸರಾಯಿ ಆಸೆಗೆ ಮಗಳನ್ನ ಮದುವೆ ಮಾಡಿಕೊಡುವಷ್ಟು ನಿಕೃಷ್ಟ ಜೀವನ ಅಲ್ಲಿತ್ತು. ಗ್ರಾಮೋದ್ಧಾರದ ಹಾದಿ ಸುಲಭವೇನೂ ಇರಲಿಲ್ಲ. ಇದೆಲ್ಲದರ ಮಧ್ಯೆ ಜನರ ಸಹಾಯ ಸಹಕಾರ ಗಳಿಸಿ ಗ್ರಾಮದ ಚಿತ್ರಣ ಬದಲಾಗುತ್ತಾ ಸಾಗಿತು. ಹೊಟ್ಟೆ ಹೊರೆಯಲು ಪಟ್ಟಣ ಸೇರಿದವರು ಊರಿಗೆ ಮರಳಿದರು. ನೀರಿನ ಸಂರಕ್ಷಣೆ, ಸುಸ್ಥಿರ ಕೃಷಿ, ಶಿಕ್ಷಣ, ಆರೋಗ್ಯ, ರಸ್ತೆ, ಸ್ವಚ್ಛತೆ, ಶೌಚಾಲಯ ಹೀಗೆ ಎಲ್ಲೆಲ್ಲೂ ಬದಲಾವಣೆಯ ಗಾಳಿ. ಇವರನ್ನು ಅರಸಿ ಬಂದ ಪ್ರಶಸ್ತಿಗಳು ಅನೇಕ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪುರಸ್ಕಾರಗಳು ದೊರೆತಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2016 ಏಪ್ರಿಲ್ನಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮನತುಂಬಿ ಹೊಗಳಿದ್ದಾರೆ. 2021ರಲ್ಲಿ ಪದ್ಮಶ್ರೀ ಗೌರವ ದೊರೆಯಿತು. ಮಹಾರಾಷ್ಟ್ರ ಸರ್ಕಾರದ ಆದರ್ಶ ಗ್ರಾಮ ಯೋಜನೆಯ ಮಾರ್ಗದರ್ಶಕರಾಗಿ ರೈತರ ಆತ್ಮಹತ್ಯೆಗೆ ಕುಖ್ಯಾತವಾದ ವಿದರ್ಭ ಪ್ರಾಂತದ ಜವಾಬ್ದಾರಿ ಪಡೆದು ಗ್ರಾಮಗಳ ಸುಧಾರಣೆಯ ಫಲವಾಗಿ ಜನರ ಆತ್ಮಹತ್ಯೆ ಪ್ರಕರಣಗಳು ನಿಂತು ಹೋಗಿ ಸಾವಿರಾರು ಜನರ ಪ್ರೀತಿ ಆಶೀರ್ವಾದಗಳು ಯಾವ ಪ್ರಶಸ್ತಿಗಿಂತಲೂ 1000 ಪಟ್ಟು ಮೇಲು ಎಂಬಂತೆ ದೊರೆತಿವೆ. ಹಿವರೆ ಬಜಾರನ ಹೀರೋ ಆಗಿರುವ ಇವರ ಸಾಧನೆಯ ಸಾರ್ಥಕ ಜೀವನದ ಪ್ರೇರಣಾದಾಯಕ ನಡೆಯನ್ನ ಅವರಿಂದಲೇ ಕೇಳೋಣ.